ಎಲ್ಲ ವರ್ಗದ ನಾಯಕ ಸಮಾಜದ ಮುಖಂಡರಿಗೆ ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದ ಕೆಲವು ಮುಖಂಡರು ಇಲ್ಲದ ಸಲ್ಲದ ಆರೋಪವನ್ನು ಮಾಡಿ ತಾಲೂಕು ಅಧಿಕಾರಿಗಳಾದಂಥ ಗಾಂಧಿಗಪ್ಪನವರ ಮೇಲೆ ಇಲ್ಲದ ಸಲ್ಲದ ಆರೋಪಿಗಳನ್ನು ಮಾಡಿ ಆಧಾರ ರಹಿತ ಆರೋಪಿಗಳನ್ನು ವಿತೌಟ್ ಎನಿ ಎವಿಡೆನ್ಸ್ ಇಲ್ಲತಕ್ಕಂಥ ಆರೋಪಗಳನ್ನು ಮಾಡಿ 16 ಕೋಟಿ ರೂಪಾಯಿಗಳನ್ನು ಅವರು ಸರ್ಕಾರ ವತಿಯಿಂದ ದುರುಪಯೋಗ ಮಾಡಿಕೊಂಡಿದ್ದಾರೆ, ಅವರು ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಂತೇಳಿ ಕೂಡ ಅವರು ಆರೋಪ ಮಾಡಿರ್ತಾರೆ. ಅದರಲ್ಲಿ ಯಾವುದೇ ಉರುಳು ಇಲ್ಲ, ಆಧಾರ ಇಲ್ಲ, ಎವಿಡೆನ್ಸ್ ಇಲ್ಲ, ದಾಖಲಾತಿಗಳು ಇಲ್ಲ. ಎಲ್ಲ ಸುಳ್ಳು ಆರೋಪಗಳನ್ನು ಮಾಡಿ ಅವರ ಸ್ವಂತ ಕೆಲಸಗಳು, ಅವರ ವೈಯಕ್ತಿಕ ಕೆಲಸಗಳಿಗೆ ಅಡ್ಡಿ ಆಕಾಂಕ್ಷೆ ಮಾಡಿದ್ದಾರೆ ಅಂತ ಒಂದು ಉದ್ದೇಶವಿಟ್ಟುಕೊಂಡು, ದುರುದ್ದೇಶ ಇಟ್ಟುಕೊಂಡು ಸುಳ್ಳು ದೂರುಗಳನ್ನು ನೀಡಿ ಅವರ ವಿರುದ್ಧ ಸುಳ್ಳು ಆಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಇವತ್ತಿನ ದಿವಸ ಎಲ್ಲರೂ ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ಸಾವಿರಾರು ಜನರು ಇವತ್ತಿನ ದಿವಸ ವಾಲ್ಮೀಕಿ ಸಮಾಜದ ಮುಖಂಡರು, ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಇವತ್ತು ಸೇರಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸುಳ್ಳು ದೂರುಗಳನ್ನು ಯಾವುದೇ ರೀತಿ ಡಿಸಿ ಸಾಹೇಬರು ಪರಿಗಣಿಸಬಾರದು ಅಂತೇಳಿ ಕೂಡ ಇವತ್ತಿನ ದಿವಸ ಡಿಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಕ್ಕೆ ನಾವು ಬಂದಿದ್ದೀವಿ. ಆಮೇಲೆ ಅದೇ ರೀತಿ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ಸಮಿತಿ, ವಾಲ್ಮೀಕಿ ಕಮಿಟಿಗೆ ಮಾನ್ಯ ಡಿಸಿ ಸಾಹೇಬರು ಅಧ್ಯಕ್ಷರಿರ್ತಾರೆ. ಆಮೇಲೆ SP ಮತ್ತು ತಾಲೂಕಾ ವೆಲ್ಫೇರ್ ಅಸೋಸಿಯೇಷನ್ ಅವರು ಮೆಂಬರ್ ಇರ್ತಾರೆ, ಮತ್ತು ನಮ್ಮ ಸಮಾಜದ ಮುಖಂಡರು ಕೂಡ ಮೆಂಬರ್ ಇರ್ತಾರೆ. ಅದು ಏನೇ ರೀತಿ ಒಬ್ಬ ತಾಲೂಕು ಅಧಿಕಾರಿಗಳ ಮೇಲೆ ಯಾವುದೇ ರೀತಿ ಹತೋಟಿ ಇಲ್ಲ, ಅಧಿಕಾರ ಇಲ್ಲ. ಸುಮ್ಮನೆ ಅವ್ರ ಮೇಲೆ ವಾಲ್ಮೀಕಿ ಭವನದಲ್ಲಿ ಏನೋ ಅವ್ಯವಹಾರ ಆಗಿದೆ ಅಂತಕ್ಕಂಥ ಮಾತು ಕೂಡ ಬರೀ ಸುಳ್ಳು. ಅದು ಯಾವುದೇ ರೀತಿ ಸತ್ಯಕ್ಕೆ ದೂರವಾಗಿರ್ತದೆ, ಅದಕ್ಕಾಗಿ ಉರುಳಿಲ್ಲ. ಆಮೇಲೆ ವಿದ್ಯಾರ್ಥಿ ನಿಲಯದಲ್ಲಿ ಕೂಡ ಇವತ್ತಿನ ದಿವಸ ಗಾಂಧಿಗಪ್ಪನವರು ಸರಿಯ ರೀತಿಯಿಂದ ವಿದ್ಯಾರ್ಥಿಗಳೇ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತೇಳಿ ಅವರು ಆಪಾದನೆ ಮಾಡಿದ್ದಾರೆ. ಅದು ಕೂಡ ಸುಳ್ಳು. ಯಾಕಂದ್ರೆಗಿನ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಅವರು ಕಂಪ್ಲೇಂಟ್ ಡಿಸಿ ಸಾಹೇಬ್ರಿಗೆ ಕೊಡಬೇಕಾಗಲಿ, ಅವರು ಕೊಡಕ್ಕೆ ಬರೋದಿಲ್ಲ. ಅವರೆಲ್ಲ ಏನಂದ್ರೆಗಿನ ಅವರ ಒಂದು ಸ್ವಾರ್ಥ ಮತ್ತು ಒಂದು ಸ್ವಂತ ಲಾಭಕ್ಕೆ ಉಪಯೋಗ ಮಾಡಿಕೊಳ್ಳುವ ಸಲುವಾಗಿ ಅವರು ಈ ಸುಳ್ಳು ದೂರುಗಳನ್ನು ನೀಡಿ ಅವರು ಕೇವಲ ಒಂದು 10 ಜನ ಕೂಡ ಇಲ್ಲ, ಅವರು 10 ಜನ ಇಲ್ಲ, ಡಿಸಿ ಆಫೀಸ್ ಹೊಂಡೆ ತಿರುಗಾಡ್ತಿರ್ತಾರೆ. ಅವರು ಏನೇನಿಲ್ಲ, ಯಾವುದೇ ಅಧಿಕಾರಿಗಳು ಬಂದ್ರೆ ಅವ್ರ ವೀಕ್ನೆಸ್ ನೋಡೋದು, ಅವ್ರ ಮೇಲೆ ದೂರುಗಳು ಕೊಡೋದು, ಈ ರೀತಿ ಅವ್ರನ್ನ ಎದುರಿಸೋದು, ಬೆದರಿಸೋದು, ಈ ರೀತಿ ಮಾಡ್ತಕ್ಕಂಥ ಅವರ ಪ್ರವೃತ್ತಿಗಳಿರ್ತಕ್ಕಂಥ ಆ ಒಂದು ಕಾರಣಕ್ಕೆ ದಯಮಾಡಿ ಈ ದಿನ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ನಾವೆಲ್ಲರೂ ಇವತ್ತಿನ ದಿವಸ ಡಿಸಿ ಸಾಹೇಬರಿಗೆ ಮೆಮೊರಾಂಡಂ ಕೊಡಕ್ಕೆ ಬಂದಿದ್ದೀವಿ. ವಾಲ್ಮೀಕಿ ಭವನಕ್ಕೆ ಜಿಲ್ಲಾಧಿಕಾರಿಗಳು ಡಿಸಿ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ನಗರದಲ್ಲಿ ನಾವೆಲ್ಲ ವಾಲ್ಮೀಕಿಗಳು ಒಂದೇ. ಇವಾಗೂ ನಮ್ಮ ಸಹೋದರನ್ನು ಇದಾದ ನಂತರ ಡಿಸಿ ಅವರು ಮೆಮೊರಾಂಡಂ ಕೊಟ್ಟ ನಂತರ ನಾವು ಸಹೋದರ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ನಮ್ಮದು ತಪ್ಪಿದ್ರೆ ನಾವು ತಿಳ್ಕೊಂತೀವಿ, ಅಧಿಕಾರಿ ತಪ್ಪಿದ್ರೆ ಅಧಿಕಾರಿ ತಿಳ್ತೀವಿ, ನಮ್ಮ ಸಹೋದರ ತಪ್ಪಿದ್ರೆ ಅವರು ತಿಳ್ಕೊಂತೀವಿ. ನಿಜವಾಗ್ಲೂ ನಮಗೆ ಯಾವುದೇ ರೀತಿ ನಾವು ಗುಂಪುಗಾರಿಕೆ ಇಲ್ಲ, ಎಲ್ಲರೂ ಒಂದೇ. ಇಲ್ಲಿ ಏನು ಒಂದೇ ವಾಲ್ಮೀಕಿ ಭೂಮಿಯನ್ನು ಮಾಡೋ ಆ ನಿಟ್ಟಿನಲ್ಲಿ ನಾವು ಸಾಧ್ಯ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ವಾಲ್ಮೀಕಿ ಭವನ ಸಂಬಂಧಪಟ್ಟಂತೆ ನಮ್ಮ ಸಹೋದರರು 2 ದಿನಗಳಿಂದ ಒಂದು ಆರೋಪ ಮಾಡಿದ್ದಾರೆ. ಏನು ಆರೋಪ ಮಾಡಿದ್ದಾರೆ? ಸುಮಾರು 16 ಕೋಟಿ ಹಣ ಅದರಲ್ಲಿ ದುರುಪಯೋಗ ಆಗಿರುತ್ತದೆ. ಈಗ 16 ಕೋಟಿ ಹಣ ಎಲ್ಲಿಂದ ಬರುತ್ತೆ? ಅದಕ್ಕೆ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು, ಕಾರ್ಯದರ್ಶಿಗಳು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ, ಅದರ ಜೊತೆಗೆ ಸದಸ್ಯರು ನಮ್ಮ SP ಅವರು, ಸಮಾಜ ಕಲ್ಯಾಣ ಇಲಾಖೆ, ನಮ್ಮ ಸಹೋದರ ವಾಲ್ಮೀಕಿ ಭವನ ಕಮಿಟಿ ಸದಸ್ಯರಿದ್ದಾರೆ. ನಿಜವಾಗ್ಲೂ ಆ ವ್ಯಕ್ತಿಗೆ ವೈಯಕ್ತಿಕ ಕಾರಣಗಳಿಂದ ಆ ವ್ಯಕ್ತಿಯ ಮೇಲೆ ಆರೋಪ ಮಾಡಿರ್ತಾರೆ. ಆ ವ್ಯಕ್ತಿ ಜೊತೆಗೆ ಸಮಾಜದವರು ದುಡ್ಡು ತಿಂದಿದ್ದಾರೆ ಅಂತ ಆರೋಪ ಮಾಡಿದರೆ ಅದು ಎಷ್ಟು ಮಾತ್ರಕ್ಕೆ ಸಮಾಜದಲ್ಲಿ ಉರುಳಿಲ್ಲ. ಯಾವುದೇ ಆರೋಪ ಮಾಡಬೇಕಂದ್ರೆ ಸಾಕ್ಷ್ಯಾಧಾರಗಳು ಬೇಕು. ಆ ಸಾಕ್ಷ್ಯಾಧಾರಗಳು ನಮ್ಮ ಸಹೋದರರು ಇಲ್ಲ. ಅದಕ್ಕೆ ಅವ್ರು ಏನಿನ್ನೆಲ್ಲ ಇಟ್ಕೊಂಡು ಆರೋಪ ಮಾಡಿದ್ರಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ವಾಲ್ಮೀಕಿ ಭವನದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದೆ, ಆ ಸರಿಪಡಿಸಬೇಕಂತ ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತ ವಾಲ್ಮೀಕಿ ಕಮಿಟಿ ಸದಸ್ಯರಿರ್ತಕ್ಕಂಥ ನಮ್ಮ ಸಹೋದರಿಗೆ ಅವ್ರಿಗೆ ಮನವಿ ಮಾಡ್ತೀವಿ. ಅಲ್ಲಿ ನಿಜವಾಗ್ಲೂ ಯಾವುದೇ ರೀತಿ ದುರುಪಯೋಗ ಆಗೋಕ್ಕೂ ಆಗಲ್ಲ. ಸುಮಾರು ವರ್ಷಕ್ಕೆ ಒಂದು 50 ರಿಂದ 60 ಮದುವೆ ಆದರೆ ಒಂದು ಎಷ್ಟಾಗುತ್ತೆ? ಒಂದು 18 ಲಕ್ಷ ಆಗುತ್ತೆ.
ವರ್ಷಕ್ಕೆ ಅಂತಂದ್ರೆ 10 ವರ್ಷದಲ್ಲಿ ಎಷ್ಟು ಕೋಟಿ ಆಗುತ್ತೆ? 16 ಕೋಟಿ ಎಲ್ಲಿಂದ ಬರುತ್ತೆ? 16 ಕೋಟಿ ಬರಕ್ಕೆ ಸಾಧ್ಯನೇ ಇಲ್ಲ. 16 ಕೋಟಿ ಇದ್ರೆ ಬೇರೆ ಬೇರೆ ನಮ್ಮ ವಾಲ್ಮೀಕಿ ನೋಡ್ರಿ, ಇವಾಗಲೂ ನಮ್ಗೆ ಬೇಸಿಕ್ ನೀಡ್ ಸಿಕ್ಕಿಲ್ಲ. 16 ಕೋಟಿ ಹಣ ಬಂದಿದ್ರೆ ಅದೆಲ್ಲ ಮಾಡ್ತಾ ಇದ್ವಲ್ಲ. ತುಕಾರಾಮ್ ಅವ್ರ ಹತ್ರ ನಮ್ಮ ಸಹೋದರೆಲ್ಲ ಹೋಗಿದ್ದಾರೆ. ಅವರು 1,30,30,00,000 ಬಿಡುಗಡೆ ಮಾಡಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತೀವಿ, ಈ ವಾಲ್ಮೀಕಿ ಭವನ ಸ್ವಚ್ಛವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಸಹೋದರರಿಗೆ ತಿಳಿಪಡಿಸಿ ಅಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ, ಇವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಯಾವುದೇ ರೀತಿ ಸಾಕ್ಷ್ಯಾಧಾರಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ನಮ್ಮ ಸಮಾಜದ ಅಧಿಕಾರಿಗಳ ಮೇಲೆ ಯಾರೋ ನಮ್ಮ ಸಮಾಜದವರು ಆರೋಪ ಮಾಡಿದ್ರೆ ಅದಕ್ಕೆ ಸತ್ಯಕ್ಕೆ ಬಹಳ ದೂರವಾದ ಸಂಗತಿ. ಅದೇನೇ ಇರಲಿ, ಇಲ್ಲಿನ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವರು ಆ ಸಹೋದರ ವಿರುದ್ಧ ನಾವು ಪರವಾಗಿರ್ತೀವಿ, ತಪ್ಪು ಮಾಡಿದ್ರೆ ಅಧಿಕಾರಿ ವಿರುದ್ಧನೂ ಹೋಗ್ತೀವಿ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಟ್ಟಾಗಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಗಾದಿಲಿಂಗಪ್ಪ ಎಂಬ ಅಧಿಕಾರಿ ಯಾವುದೇ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ, ಆ ಅಧಿಕಾರಿ ವಿರುದ್ಧ ಕೊಟ್ಟಿರ್ತಕ್ಕಂಥ ದೂರುಗಳೆಲ್ಲ ಉರುಳಿಲ್ಲ ಅಂತ ಹೇಳ್ತಾ ಇದೆಲ್ಲ ನಮ್ಮ ಸಮಾಜ ಎಲ್ಲರೂ ಸೇರಿ ನಾವು ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ವಿ. ಆ ಮೆಮೊರಾಂಡಮ್ ಏನಂದ್ರೆ, ವಾಲ್ಮೀಕಿಗಳೆಲ್ಲ ಇದೀವಿ, ಆ ಬೆರಳೆಣಿಕೆ ಜನ ನಮ್ಮ ಜೊತೆಗೆ ಬನ್ನಿ, ನಾವು ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅನ್ನೋದ್ರ ಮುಖಾಂತರ ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ, ನಾವೆಲ್ಲರೂ ಒಂದೇ. ಅಧ್ಯಕ್ಷರೇ,